ಹಾಯ್ ಫ್ರೆಂಡ್ಸ್, ಇಂದು ನಾನು ನಿನ್ನೊಳಗಿನ ಶಕ್ತಿ ಇನ್ನರ್ ಪವರ್ ಬಗ್ಗೆ ಹೇಳುತ್ತೇನೆ. ನೀನು ಹುಡುಕುತ್ತಿರುವ ದೇವರು ಹೊರಗಿಲ್ಲ, ನಿನ್ನೊಳಗೇ ಇದ್ದಾನೆ. ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಸಂತೋಷ, ಶಾಂತಿ, ಯಶಸ್ಸು ಹುಡುಕುತ್ತೇವೆ. ಆದರೆ ನಿಜ ಏನೆಂದರೆ ನಾವು ಹುಡುಕುತ್ತಿರೋದು ಹೊರಗಿಲ್ಲ, ಅದು ನಮ್ಮೊಳಗೆ ಇದೆ. ನೀನು ಒಮ್ಮೆ ಗಮನಿಸಿದ್ದೀಯಾ? ನೀನು ಒಬ್ಬನೇ ಇದ್ದಾಗ, ಶಾಂತವಾಗಿ ಕುಳಿತಾಗ ಒಂದು ಎನರ್ಜಿ ಫೀಲ್ ಆಗುತ್ತದೆ. ಅದೇ ನಿನ್ನ ಆತ್ಮಶಕ್ತಿ. ಜನರು ದೇವಸ್ಥಾನಕ್ಕೆ ಹೋಗುತ್ತಾರೆ, ಪೂಜೆ ಮಾಡುತ್ತಾರೆ, ಜಪ ಮಾಡುತ್ತಾರೆ. ಅದು ತಪ್ಪಲ್ಲ. ದೇವಸ್ಥಾನದಲ್ಲಿ ಶಾಂತತೆ ಇರೋದ್ರಿಂದ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ. ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿ ಕುಳಿತಿರುತ್ತದೆ, ದೇವಸ್ಥಾನದಲ್ಲಿ ದೇವರು ಇದ್ದಾನೆ ಅಂತ. ಆದರೆ ನಿನ್ನೊಳಗೆ ಪರಮಾತ್ಮ, ಆ ಭಗವಂತನ ಒಂದು ಎನರ್ಜಿ ಇದೆ ಅನ್ನೋದು ಮರಿಬೇಡ. ನಿನ್ನ ಮೈಂಡ್ ತುಂಬ ಪವರ್ಫುಲ್. ನೀನು ಯೋಚಿಸಿದ ಹಾಗೆ ನಿನ್ನ ಜೀವನ ನಡೆಯುತ್ತದೆ. ನಾವು ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡಿದರೆ ದುಃಖ, ಅಸಮಾಧಾನ ಸಿಗುತ್ತದೆ. ಪಾಸಿಟಿವ್ ಯೋಚನೆ ಮಾಡಿದರೆ ಸಂತೋಷ, ಯಶಸ್ಸು ಸಿಗುತ್ತದೆ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ? ನಾವು ನಮ್ಮ ಪವರನ್ನು ನಂಬೋದಿಲ್ಲ. ನಾವು ಯಾವಾಗಲೂ ಹೇಳ್ತೀವಿ, ನನ್ನಿಂದ ಆಗಲ್ಲ, ನಾನು ವೀಕ್ ಅಂತ. ಇದೇ ನಮ್ಮ ಬಿಗ್ಗೆಸ್ಟ್ ಮಿಸ್ಟೇಕ್. ಮೊದಲು ನೀನು ನಿನ್ನನ್ನು ಒಮ್ಮೆ ನಂಬಿ ನೋಡು. ನಾನು ಪವರ್ಫುಲ್, ನನ್ನೊಳಗೆ ದೇವರ ಶಕ್ತಿ ಇದೆ ಅಂತ. ಅಲ್ಲಿಂದ ನೋಡು, ನಿನ್ನ ಜೀವನ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಮೆಡಿಟೇಷನ್, ಯೋಗ, ಪ್ರಾಣಾಯಾಮ ತುಂಬ ಇಂಪಾರ್ಟೆಂಟ್. ಜಾಸ್ತಿ ಮಾಡೋಕ್ಕಾಗದೇ ಇದ್ದರೂ ಕನಿಷ್ಠ ಪಕ್ಷಕ್ಕೆ 5 ನಿಮಿಷದಿಂದ 10 ನಿಮಿಷವರೆಗೆ ಮೆಡಿಟೇಷನ್ ಮಾಡಿ ನೋಡು. ಯೋಗ, ಮೆಡಿಟೇಷನ್ ಇಲ್ಲ, 5 ನಿಮಿಷ, ಆದರೆ 10 ನಿಮಿಷ ಅಷ್ಟೇ. ಅಂದರೆ ನಿಮಗೆ ಟೈಮ್ ಇಲ್ಲ ಅಂದರೆ ಆವಾಗ ಕ್ಲಾರಿಟಿ ಸಿಗುತ್ತದೆ, ಮೈಂಡ್ ಕಾಮ್ ಆಗುತ್ತದೆ, ಸ್ಟ್ರೆಸ್ ಕಡಿಮೆ ಆಗುತ್ತದೆ. ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಹೊರಗಿನ ಜಗತ್ತು ಚೇಂಜ್ ಆಗಬೇಕು ಅಂದರೆ ಮೊದಲು ನನ್ನೊಳಗಿನ ನಾನು ಚೇಂಜ್ ಆಗಬೇಕು. ನೀನು ಹುಡುಕುತ್ತಿರುವ ಶಕ್ತಿ ನಿನ್ನೊಳಗೆ ಇದೆ. ನೀನು ನಿನ್ನ ಲೈಫ್ ಕ್ರಿಯೇಟರ್. ನಿನ್ನ ಮೈಂಡ್ ನಿನ್ನ ಫ್ಯೂಚರ್. ಇದನ್ನು ಅರಿತುಕೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.